ಎಲ್ಲ ಸೋಷಲ್ ಇಟ್ಬಿಟ್ಟಿದ್ದಾರೆ, ಎಲ್ಲ ರಂಗದಾಗೂ ಯೂಸ್ ಮಾಡ್ತಿದ್ರು. ನನಗೆ ಸೋಷಲ್ ಇರೋದಕ್ಕೆ ನೀನು IAS ಕಟ್ಟು, ನಿನ್ನ ನಾಲೆಜ್ ಭಾಳ ಬರ್ತಿದ್ದಲ್ಲ ಅಂತಿದ್ದೀರಿ. ಮಾಡೋಕ್ಕೂ ಇಂಟ್ರೆಸ್ಟ್ ಆಗಿತ್ತು. ಮಾಡ್ತೇನೆ ಅಂತಿದ್ರು. ಒಂದು ಡಿಗ್ರಿ ಮಮ್ಮಿ ಏನೇ ಡಿಗ್ರಿ ಆಗ್ಬೇಕಂತದಕ್ಕೆ ಡಿಗ್ರಿ ಸರಿ ಡಿಗ್ರಿ ಅಂತಾರೆ. ಆಯ್ತು ಹಂಗೆ BCA ಮುಗಿತಂದ್ರೆ ನಿನ್ನ ಡಿಗ್ರಿ ಎಲ್ಲರೂ ನೋಡಿ ಹಾಕೋದು ವಿಚಾರ ಮಾಡ್ತೀವಿ. ಹಿಂಗೆಲ್ಲ ಸೊಸೈಟಿಗಳು ಕೂಡ ಚರ್ಚೆನೂ ಮಾಡಿ ಆಗಲಿ, ಯಾಕೆ ಕೂಡ ನೇರವಾಗಿ ಕಾಂಟ್ಯಾಕ್ಟ್ ಮಳೆ ಬರ್ತಿದೆ ಸರ್. ಕ್ಯಾಪ್ಚರ್ ಕೋಚಿಂಗ್ ಸೆಂಟರ್ ಬಗ್ಗೆ ಮಾಹಿತಿ ತಗೊಂಡು ಹಲೋ ಇಡೀ ಮನೆಗೆ ಬಿಟ್ಟು ಹೋಗಿದ್ದೀರಿ. ಆಕೆ ಈ ಥರ ಮುಗಿತ ಸಂಭಾಷಣೆ ಅಂತ ಹೇಳಿ ಭಾಳ ಇನ್ನು ನನ್ನ ಮಗಳಿಗೆ ಏನು ಗೊತ್ತಾಗಿಲ್ಲ. ಗಂಡು ಹುಡುಗದಂದ್ರೂ ಅವ್ನಿಗೆ ಹೊರಗಿಂದಷ್ಟು ನಾಲೆಜ್ ಇರ್ತಿಲ್ಲ. ಅವ ತಾನು ತನ್ನ ಕೆಲಸ ಅಷ್ಟೇ. ಈಗ ಹಂಗಲ್ಲ, 4 ಮಂದಿಗೆ ಹೆಲ್ಪ್ ಮಾಡಬೇಕು, 4 ಮಂದಿಗೆ ಸಹಾಯ ಮಾಡಬೇಕು. ಯಾರು ಬಡವ್ರು ಕಾಣುತ್ತೆ, ಅಯ್ಯೋ ಪಾಪ ಹಿಂಗಾಗೈತೆ ಒಂದು ಪಾಪ ನಾವು ಸ್ವಲ್ಪ ಏನಾರ ಹೆಲ್ಪ್ ಮಾಡಿ. ಮೊನ್ನೆ ನಾವು ಬರತ್ತಿದ್ವಿ ರಾತ್ರಿ ರೋಡ್ನಾಗ ಒಂದು ಹುಡುಗನ ಹೊಡ್ಯಾಕತ್ತಿದ್ರು. ಆಕೆ ಅವ್ರ ಪಪ್ಪ ಹೆಲ್ಪ್ ಪಾಪ ಇವು ಪಾಪ ನೋಡಿ ಪಪ್ಪ ಹೊಡ್ಯಾಕತ್ತಾರ. ಹುಡುಗ ಹೊಡ್ಸ್ಕೋಗತ್ತ ನೋಡಿ ಪಪ್ಪ ಅಲ್ಲೇ. ನಾವೇ ರೇಟ್ ಅಲ್ಲೇ ಸೈಡಿಗೆ ನಿಂತು ಪೊಲೀಸರು ಫೋನ್ ಮಾಡಿಸಿದ್ವಿ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಕ್ಸಿಕ್ಯೂಟಿವ್ ಊಟಕ್ಕೆ ಹೋಗಿ ಬರತ್ತಿದ್ವಿ ರಾತ್ರಿ. ಒಬ್ಬನ ಹುಡುಗ ಅಷ್ಟು ರಾತ್ರಿ 11 ಅದೇ ಒಟ್ಟು ಹಂಗೆ ಯಾರಿಗೂ ಅನ್ಯಾಯ ಆಗೋದು ನೋಡ. 15 ಆಗಸ್ಟ್ ಬರ್ತದೆ. ರಾಜಕೀಯ ನನಗೆ ಇಷ್ಟ ನೋಡ್ಪಪ್ಪ ಅಂತ ನಾಂತಿದ್ದೆ. ನಿಮ್ಮ ಪಪ್ಪ ಒಬ್ಬರು ಹೋಗಿ ರಾಜಕೀಯ ಸಾಕಾಗಿದ್ವ, ನಮ್ಮ ರಾಜಕೀಯ ಬೇಡ ಅಂತ ಹೇಳ್ತಿದ್ದೆ ನಾನು. ಆಕೆ ಒಟ್ಟು ಸೋಷಿಯಲ್ ರೀ ಮೇಡಮ್, ಬರೇ ಮಂದಿ ಮಾತಾಡ್ಸ್ಬೇಕು, ಎಲ್ಲರದ್ದು ಕಷ್ಟ ಸುಖ ಕೇಳಬೇಕು. ಆಕೆ ಆಮೇಲೆ ಫೋನೇ ಭಾಳ ಇಂಗ್ಲೀಷ್ ಎಷ್ಟು ಚಂದ ನೀಟಾಗಿ ಮಾತಾಡ್ಬೋದು, ಹಿಂದಿ ಮರಾಠಿ ಮಾತಾಡ್ಬೋದು ಮೇಡಮ್. ಇಷ್ಟು ಸಣ್ಣ ಮಕ್ಕಳಂದ್ರೆ ಬಹಳ ಪ್ರೀತಿ ಆಕಿಗೆ. ಹುಡ್ಕೊಂತ ಹೋದ್ರು ಸಿಗುತ್ತೆ ಈ ಜಗತ್ತಿನಾಗ. ಹುಟ್ಟಿದ ಮುಹೂರ್ತನ ಹಂಗಿತ್ತು. ಆಕಿನ ಕಾಲ್ಗೊಂಡ್ಲೆ ನಾ ಈ ಮಟ್ಟಕ್ಕೆ ಬಂದಿದ್ದೆ. ಆಕೆ ಊಟಕ್ಕಿಂತ ಮುಂಚೆ ನಾವು ಮನೆಯಿಂದ ಹೊರಗೆ ಬಂದಿದ್ದೆ. ಬಡತನಿಂದ ಇದ್ದೆ, ಭಾಳ ಬಡತನಿಂದ ಬಂದಿದ್ದೆ. ಆಕಿನ ಕಾಲ್ಗೊಂಡ್ಲೆ ಇವತ್ತು 50 ಎಕರೆ ಜಮೀನು ಮಾಡೀನಿ, 25 ಗಾಡಿ ಮಾಡಿ ಹಾಕಿ 50 ಕೋಟಿ ರೂಪಾಯಿ ಆಸ್ತಿ ಬಂದಾಗಿ. ನಮ್ಮ ದಕ್ಷಿಣ ಎಲ್ಲರ ನಮ್ಮ ಮನೆ ಡ್ರೈವರ್ ಕೂಡ ನನ್ನ ಮಗಳ ಹೆಸರು ಇಟ್ಟಾನ್ರಿ ಆಕಿನ ಮಗಳಿಗೆ. ಅಕ್ಕರ ನಾನು ನೇಹಾ ಅಂತ ಇಡ್ಲಿ ನನ್ನ ಮಗಳಿಗೆ, 2ನೇ ಮಗಳಿಗೆ ಅಂತ ಇಡಪ್ಪ. ಮತ್ತು ನಿಮ್ಮ ತಂಗಿನ ಕಳ್ಸಾಕತ್ತೀನಿ ಮದುವೆ ಮಾಡಿ ನೇಹಾ ಅಂತ ನೀನಾರ ಕರೆದ ರೂಢ ಇಟ್ಕೊ ಮನೆಯಾಗ ಅಂತ ಹೇಳಿದೆ ನಾನು. ನೇಹಾ ಅಂತ ಹೆಸರು 20 ವರ್ಷದಿಂದ ಕೆಲಸ ಮಾಡ್ತಾರೆ ನಮ್ಮ ಕಡೆ. ಆ ಥರ ಇಲ್ಲ. ನನ್ನ ಬಗ್ಗೆ ಕಪ್ಪು ಚುಕ್ಕಿ ಹಿಡಿದ್ರಿ ಏನು ಇಲ್ಲ. ಜನ ಹೆಂಗೆ ಗೊತ್ತೈತ್ರಿಗೆಲ್ಲ ಎಂಕ್ವೈರಿ ಮಾಡ್ಯಾರ. ಯಾಕಿಂತ ಹೇಳಿಕೆ ಆಗೈತೆ ಗೊತ್ತಿಲ್ಲ. ಫೋಟೋ ನೋಡ್ರಿ ಮೇಡಮ್ ನೀವು ಬೇಕಂದ್ರೆ ಅಕ್ಕಿ ಅಷ್ಟೇ ಆಕ್ಟಿವ್ ಅಂದ್ರೆ ಅಷ್ಟೇ ಆಕ್ಟಿವ್. ಯಾರಿಗೆ ಹೆದರ್ತಿರ್ಬೇಕಂದ್ರೆ ಒಂದ್ಸತಿ ಇಲ್ಲಿ ನಮ್ಮ ಗಣೇಶ ಹುಡುಗ ಕಾಲ್ನಾಗ ಪೊಲೀಸರು ಸ್ವಲ್ಪ ಕದ್ದ ಈಕೆ ಸ್ವಲ್ಪ ಡಿಗೆ ಸಂಬಂಧ ಇವ್ರು ದುಗ್ಸಿದ್ರು ಪೊಲೀಸರು. ಹೊಳ್ಳೆ ನಿಂತ ನೋಡ್ರಿ ಪೊಲೀಸರು. ಯಾರು ತಿಳ್ಕೊಂಡ್ರಿ ನೀವು? ಹೆಂಗೆ ದುಡ್ಸಿದ್ರಿ ನಮ್ಮ ಪಪ್ಪನ? ಯಾರು ತಿಳ್ಕೊಂಡ್ರಿ ನೀವು? ಅವ್ರನ್ನ ನಮ್ಮ ಪಪ್ಪ ಅವ್ರ ಚಂದ ಮಾತಾಡ್ರಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಇವರ ಬೈದು ಕರ್ಕೊಂಡು ಹೋದ್ರೆ ಹಂಗೆ ಅನ್ಬೇಡ್ಬಾ ಅಮ್ಮ, ಹಂಗೆಲ್ಲ ಅನ್ಬಾರ್ದು, ಗದ್ದೆದಾಗ ಆಗ್ತಿರ್ತಾವ. ಯಾರ್ದು ಮುಲಾಜಿ ಅಷ್ಟು ಧಾರ್ಮಿಕ ರೀ. ಒಂದು ಹನಿ ನೀರು ಕುಡಿತಿದ್ದಿಲ್ಲ, ಶಿವಪೂಜೆ ಆಗ್ಲಾರ್ದು
ಆಕೆ ಹೊಟ್ಟೆ ನಮಗೆ ಎದ್ದಕ್ಕೂ ಕೊರತೆ ಇಲ್ಲ. ಆಕೆ ಏನು ಕೈ ಇಡ್ತಾಳೋ ಅದನ್ನೇ ನಮಗೆಲ್ಲ ಕೆಲಸ ಸಕ್ಸಸ್. ನಾವು ಆಕೆ ಊಟಕ್ಕಿಂತ ಮುಂಚೆ ನಾವು ನಿಜವಾಗಿ ಏನೂ ಇರಲಿಲ್ಲ, ನಾವು ಜೀರೋ ಹುಟ್ಟು ಬಟ್ಟೆ ಮೇಲೆ ಮನೆಯಿಂದ ಬಂದೇನು ಇವತ್ತು ನಾವು ಅಂಥ ಮಗಳನ್ನ ಕಳ್ಕೊಂಡು ಜೀವನ ಮಾಡಿದ್ರೆ ಹೆಂಗೆ ಮಾಡ್ಬೇಕು? ನಿಮ್ಮ ದುಃಖ ಅಂತ ತಗೊಳಕ್ಕಾಗ ಯಾರಿಗೂ ಆಗುತ್ತೆ ಸಾಧ್ಯನೇ ಇಲ್ಲ. ಒಂದು ತಾಯಿಯಾಗಿ ಆ ಸಂಕಟ ಏನು ಅನ್ನೋದನ್ನ ವೈರಿಗಳಿಗೂ ಬರಬಾರ್ದು. ಯಾವ ಹೆಣ್ಮಕ್ಳಿಗೆ ಈ ಥರ ಆಗ್ಬಾರ್ದು. ಜಗತ್ತಿನಾಗ ಎಷ್ಟು ಕಠೋರ ಅದಾರ ಅಂದು ಇಂಥವ ಮನೆ ಬರೀಬಾರ್ದು ದೇವ್ರು. ನನ್ನ ಮಗನ್ನು ನಾನು ಅಷ್ಟು ಲಕ್ಷ್ಯ ಇಟ್ಕೊತಿದ್ದಿಲ್ಲ. ನನ್ನ ಮಗಳಂದ್ರೆ ನಮ್ಮ ಪ್ರಾಣ. ಎಲ್ಲಿ ಹೋದ್ರೂ ಜೊತೆಗೆ ಹೋಗುತ್ತೆ, ಎಲ್ಲಿ ಹೋದ್ರೂ ಜೊತೆಗೆ ಹೋಗೋದು. ತಾಯಿ ಮಕ್ಕಳು ನಂಗೆ ಇಲ್ಲ ಅಲ್ರಿ, ಅಕ್ಕ ಹಂಗೆ ಇದ್ದಂಗೆ ಅಕ್ಕ ಹಂಗೆ ಹೋಗ್ತಿದ್ರು ಇವು ಏನು ನಿಮ್ಮ ಸಿಸ್ಟ್ರಿ ಏನ್ರಿ ಅಂತ ಕೇಳ್ತಿದ್ರು ಪೇಟ್ಯಾಗ. ಹಂಗಿತ್ತು ಅಷ್ಟು ಇದು ಡಿಸೆಂಟ್. ಮತ್ತು ಬೇರೆದವ್ರು ಯಾರೂ ಹೋಗ್ತಿದ್ರು, ತಾನೇ ಸ್ವತಃ ಡ್ರೈವಿಂಗ್ ಮಾಡಕ್ರಿ. ಎಲ್ಲರೂ ಹೋಗೋದಿತ್ತು ಅಂದ್ರೆ ಕರ್ಕೊಂಡು ಗಾಡಿ ಡ್ರೈವಿಂಗ್ ಕಲಿತೆ 3 ವರ್ಷ ಅದಕ್ಕೆ ಕಲಿತೆ. ಲೈಸೆನ್ಸ್ ಮಾಡಿಸ್ಕೊಂಡು ಎಲ್ಲಿ ಹೋಗೋದಿದ್ರು ನಮ್ಮ ಮಗು ನಡಿ ಒಂದು ಲಾಂಗ್ ಡ್ರೈವ್ ಹೋಗೋಣ. ಅದು ಯಾರು ಅವ್ರಿಗೆ ಫ್ರೆಂಡ್ಸು ಇಲ್ರಿ. ಯಾರು ಒಂದು ದಿವಸ ಯಾರ ಮನೆಗೆ ಹೋಗಿಲ್ಲ, ಯಾರ ಮನೆಗೆ ಬರೋಂಗಿಲ್ಲ, ಎಲ್ಲಿ ಹೊರಗೆ ನಿಲ್ಲಂಗಿಲ್ಲ, ಯಾವುದೂ ಅಂತ ಆ್ಯಕ್ಟಿವಿಟೀಸ್ ಇಲ್ಲ.